ಗುರು ಬಿಗ್ ಬಾಸ್ ಮನೆಯಲ್ಲಿ ಉಳಿದಿರೋಂತಹ 6 ಜನ ಕಂಟೆಸ್ಟ್ಗಳ ಪೈಕಿ ಸೊ ಯಾರು ಬಿಗ್ ಬಾಸ್ ಮನೆ ವಿನ್ ಆಗಬೇಕು ಅಂತ ಕೇಳಿದಾಗ ಸೊ ಒಬ್ಬೊಬ್ಬರ ಹೆಸರನ್ನ ಅಂದರೆ ಈಗ ತುಕಾಲಿ ಸಂತೋಷ್ ಅವರು, ಕಾರ್ತಿಕ್ ಅವರು, ಸಂಗೀತ ಅವರು, ವಿನಯ್ ಅವರು, ವರ್ತೂರ್ ಸಂತೋಷ್ ಅವರು, ಪ್ರತಾಪ್ ಅವರು. ಸೊ ಈ 6 ಜನರಲ್ಲಿ ಒಬ್ಬೊಬ್ಬರು ಈಗ ತುಕಾಲಿ ಸಂತೋಷ್ ಅವರು ವಿನ್ ಆಗಬೇಕು ಅಂದರೆ ಯಾಕೆ, ಏನು ಕಾರಣ ಅಂತ ಪಬ್ಲಿಕ್ಕನ್ನು ಒಂದು ಪೋಸ್ಟರ್ ಮುಖಾಂತರ ಕೇಳಿದಾಗ ಸೊ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಕಮೆಂಟ್ಸ್ ಬಂದವು. ಸೊ ಒಂದು ಪಬ್ಲಿಕ್ ಯಾವ ಥರ ಹೇಳ್ತಿದ್ದಾರೆ ಅಂದರೆ ಒಂದು ರೀತಿಯಲ್ಲಿ ಅವರು ಎಂಟರ್ಟೈನ್ಮೆಂಟಲ್ಲಿ ಓಕೆ ಅಂತ ಹೇಳ್ತಿದ್ದಾರೆ, ಬಟ್ ವಿನ್ ಆಗಬೇಕು ಅಂದರೆ ಅದಕ್ಕೆ ಕ್ವಾಲಿಫೈ ಇಲ್ಲ ಅವರು ಅನ್ನೋ ಥರ ಹೇಳ್ತಿದ್ದಾರೆ. ಅಂದರೆ ಆ ಒಂದು ಕ್ವಾಲಿಟೀಸ್ ಇಲ್ಲ ಅಂತ ಹೇಳ್ತಿದ್ದಾರೆ. ಸೊ ಇನ್ನೊಂದಷ್ಟು ಇಂಟ್ರೆಸ್ಟಿಂಗ್ ಕಮೆಂಟ್ಸ್ ಸಹ ಇದೆ ಇದ್ರ ಬಗ್ಗೆ, ಪಬ್ಲಿಕ್ ಹಾಕಿರೋಂಥ ಕಮೆಂಟ್ಸ್. ಆ್ಯಂಡ್ ಇದು ಯಾವುದೋ ನನ್ನ ಪರ್ಸ್ನಲ್ ಕಮೆಂಟ್ ಅಥವಾ ನಮ್ಮ ಚಾನಲ್ ಕಮೆಂಟ್ ಅಂತೂ ಅಲ್ವೇ ಅಲ್ಲ, ಇದೆ ನಿಮ್ಮಗಳ ಕಮೆಂಟ್ ಜಸ್ಟ್ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಸೊ ಇದರಲ್ಲಿ ಕಮೆಂಟ್ಸ್ ನೋಡ್ತಾ ಹೋದರೆ, ಬಿಕಾಸ್ ವಾರದ ಕತೆ ತುಕಾಲಿ ಜೊತೆ ಸೊ ಅವ್ರು ಹೇಳಿದ್ರೆ ಒಂದು ವಾರದ ಕತೆ ಬರೀ ಯೂಸ್ನೇ ಆಗ್ಬಿಡ್ತಿತ್ತು ಅಂತ. ಆ್ಯಂಡ್ ನೆಕ್ಸ್ಟ್ ಕಮೆಂಟ್ ಬಂದು, ಶೋಗೆ ಇವರ ಇಂಪಾರ್ಟೆಂಟ್ ಯಾಕಂದರೆ ಸಂಡೇ 30 ಮಿನಿಟ್ಸ್ ಕನ್ವರ್ಸೇಷನ್ ಇರುತ್ತೆ, ಸೊ ಅಷ್ಟೇ. ಸೊ ಅಲ್ಲೇ ಕಮೆಂಟ್ಸಲ್ಲೇ ಗೊತ್ತಾಗ್ತಿದೆ. ನೆಕ್ಸ್ಟ್ ಕಮೆಂಟ್, ಜೊತೆಗೆ ಇದ್ದವರಿಗೆ ಹಿಂದೆಯಿಂದ ಚೂರಿ ಹಾಕ್ತಾನೆ ಅದಕ್ಕೆ ಶಕುನಿ. ಸೊ ಅವ್ರು ಹೇಳ್ತಿದ್ದಾರೆ ಜೊತೆಗೆ ಇರೋರಿಗೆ ಹಿಂದೆಯಿಂದ ಚೂರಿ ಹಾಕ್ತಾರೆ ಆ್ಯಂಡ್ ಶಕುನಿ ಅದಕ್ಕೆ ಅಂತ ಕಮೆಂಟ್ ಹಾಕಿದ್ದಾರೆ. ನನ್ನ ನೆಕ್ಸ್ಟ್ ಕಮೆಂಟ್ ಬಂದು, ವೋಟ್ ಪ್ರಕಾರ ಆಗಿದ್ರೆ ಯಾವತ್ತೋ ಮನೆಗೆ ಹೋಗ್ಬಿಡ್ತಿದ್ದ, ಇವನ್ ಕಾಂಟ್ರಿಬ್ಯೂಷನ್ ಏನೂ ಇಲ್ಲ, ಬರೀ ಶಕುನಿ ಬುದ್ಧಿ ಅಷ್ಟೇ. ಸೊ ಇದರಲ್ಲಿ ಹೇಳೋಂಥದ್ದು ಏನಿಲ್ಲ, ಬರೀ ಶಕುನಿ ಬುದ್ಧಿ, ಏನು ಕಾಂಟ್ರಿಬ್ಯೂಷನ್ ಇಲ್ಲ ಅಂತ ಹೇಳ್ತಿದ್ದಾರೆ. ನನ್ನ ನೆಕ್ಸ್ಟ್ ಕಮೆಂಟ್ ಬಂದು, ಕಾಮಿಡಿ ವಾಸ್ ಗುಡ್, ಬಟ್ ಕಾಮಿಡಿಯಿಂದ ಬೇರೆಯವರಿಗೆ ನೋವು ಆಗುತ್ತೆ ಅನ್ನೋ ಕಾಮನ್ ಸೆನ್ಸ್ ಕೂಡ ಇಲ್ಲ. ಸೊ ಕಾಮಿಡಿಯಿಂದ ಟಾಪ್ 5 ಹೋಗಿದ್ದಾರೆ ಸಾಕು, ಬಟ್ ವಿನ್ ಆಗಲ್ಲ ಅನಿಸುತ್ತೆ. ಸೊ ಅವ್ರು ಹೇಳ್ತಿದ್ದಾರೆ ಕಾಮಿಡಿಯಿಂದ ಟಾಪ್ 5 ಹೋಗಿದ್ದಾರೆ ಅಷ್ಟೇ, ಬಟ್ ವಿನ್ ಆಗೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಥರ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಕಂಟೆಸ್ಟೆಂಟ್ಸ್ಗೆ ಅಷ್ಟೇ, ವಿನ್ನರ್ ಮೆಟೀರಿಯಲ್ ಅಲ್ಲ. ಸೊ ಅವ್ರು ಹೇಳ್ತಾರೆ ಕಂಟೆಸ್ಟೆಂಟ್ಗೆ ಹೌದು ಅಷ್ಟೇ, ಕಂಟೆಂಟ್ ಕೊಡ್ತಾರೆ ಹೌದು, ಆದರೆ ವಿನ್ನರ್ ಮೆಟೀರಿಯಲ್ ಅಂತೂ ಅಲ್ಲ ಅನ್ನೋ ಥರ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಹಿ ವಾಸ್ ನಾಟ್ ಫಿಟ್ ಫಾರ್ ವಿನ್ನಿಂಗ್ ದ ಟೈಟಲ್ ಟಾಪ್ 5 ಆಲ್ಸೋ. ಸೊ ಅವ್ರು ಹೇಳ್ತಾರೆ ಅವರು ಟಾಪ್ 5 ಇರೋದಕ್ಕೆ ಅರ್ಹರಲ್ಲ, ಮತ್ತು ಟೈಟಲ್ ವಿನ್ ಆಗೋದಕ್ಕೆ ಅವ್ರು ಫಸ್ಟೇ ಅರ್ಹರಲ್ಲ ಅಂತ ಕಮೆಂಟ್ ಹಾಕ್ಬಿಟ್ಟಿದ್ದಾರೆ. ನೆಕ್ಸ್ಟ್ ಕಮೆಂಟ್ ಬಂದು, ಫಿನಾಲೆಗೆ ಬಂದರೆ ಟಾಪ್ 5 ಸ್ಪಾಟ್ ಫಿಕ್ಸ್, ಬಟ್ ಎಲಿಮಿನೇಟ್ ಆದರೆ ಟಾಪ್ 6 ಸ್ಪಾಟ್ ಫಿಕ್ಸ್. ಸೊ ಅವ್ರು ಹೇಳ್ತಿದ್ದಾರೆ ಫಿನಾಲಾಗಿ ಬಂದರೆ ಟಾಪ್ 5 ಸ್ಪಾಟ್ ಫಿಕ್ಸ್ ಮಾಡ್ಕೊತಾರೆ, ಬಟ್ ಎಲಿಮಿನೇಟ್ ಆದರೆ ಟಾಪ್ 6 ಸ್ಪಾಟ್ ಫಿಕ್ಸ್ ಮಾಡ್ಕೊತಾರೆ ಅಷ್ಟೇ ಅಂತ ಕಮೆಂಟ್. ನಾನು ನೆಕ್ಸ್ಟ್ ಕಮೆಂಟ್ ಬಂದು, ಡಿಸರ್ವಿಂಗ್ ಇರೋದನ್ನ ಅಷ್ಟೇ ಕಳಿಸಿ, ಇವಾಗ ಕೇಳ್ತಿದ್ದೀರಾ ಸ್ಕ್ರಿಪ್ಟೆಡ್ ಶೋ. ಸೊ ಅವ್ರು ಹೇಳ್ತಿದ್ದಾರೆ ಡಿಸರ್ವಿಂಗ್ ಇರೋರನ್ನ ಆಚೆ ಕಳಿಸಿ, ಇವಾಗ ಕೇಳ್ತಿದ್ದೀರಾ ಇದು ಸ್ಕ್ರಿಪ್ಟೆಡ್ ಶೋ. ಸೊ ಅವ್ರು ಹೇಳ್ತಿದ್ದಾರೆ ನೋ ಕಮೆಂಟ್ಸ್, ವಿನ್ನಿಂಗ್ ಕ್ವಾಲಿಟೀಸ್ ಇಲ್ಲ, ನಿಜವಾದಕ್ಕಾಗೆ ಈ ಬಿಗ್ ಬಾಸ್ ಮನೇಲಿ ಶಕುನಿ ಅಂದರೆ ತುಕಾಲಿ ಸಂತೋಷ್ ಅಂತ ಹಾಕಿದ್ದಾರೆ. ನನ್ನ ನೆಕ್ಸ್ಟ್ ಕಮೆಂಟ್ ಬಂದು, ಸಂಡೇ ವಿತ್ ತುಕಾಲಿ 0 ಕಾಮಿಡಿ, ಹೆಂಗಿದ್ರು ಸಂಡೇ ಲಾಸ್ಟ್ ಎಪಿಸೋಡ್ ಇವತ್ತು, ಸೊ ಮಿಡ್ ವೀಕಲ್ಲಿ ಹೋಗೋ ಚಾನ್ಸಸ್ ಇದೆ. ಸೊ ಅವ್ರು ಹೇಳ್ತಿದ್ದಾರೆ ಹೇಗಿದ್ರು ಸಂಡೇ ಲಾಸ್ಟ್ ಎಪಿಸೋಡ್ ಇದೆ, ಹೆಂಗಿದ್ರು ಒಂದು ಮಿಡ್ ವೀಕಲ್ಲಿ ಹೋಗೋ ಚಾನ್ಸಸ್ ಹೆಚ್ಚಿಗೆ ಇದೆ ಅಂತ ಕಮೆಂಟ್ ಹಾಕಿದ್ದಾರೆ. ನನ್ನ ನೆಕ್ಸ್ಟ್ ಕಮೆಂಟ್ ಬಂದು, ಕಂಟೆಸ್ಟೆಂಟ್ಸ್ ಜೊತೆ ಎಷ್ಟೋ ಕೋಟಿ ಜನರನ್ನು ಅವನು ಶಕುನಿ ತಂತ್ರದಿಂದ ಯಾಮರಿಸಿ ಸೇಫಾಗಿ ಫಿನಾಲೆ ವೀಕ್ಗೆ ಹೋಗಿರಬೇಕು, ದಟ್ಸ್ ದ ರೀಸನ್ ಅವನು ಗೆಲ್ಲಬೇಕು. ಸೊ ಅವ್ರು ಹೇಳ್ತಿದ್ದಾರೆ ಕಂಟೆಸ್ಟೆಂಟ್ಸ್ ಜೊತೆಗೆ ಎಷ್ಟೋ ಕೋಟಿ ಜನರನ್ನು ಅವನ ಶಕುನಿ ಕುತಂತ್ರದಿಂದ ಯಾಮಾರಿಸಿ ಸೇಫಾಗಿ ಒಂದು ಫಿನಾಲೆಗೆ ಹೋಗಿದ್ದಾರೆ, ಸೊ ಆ ರೀಸನ್ಗೆ ಅವರು ವಿನ್ ಆಗಬೇಕು ಅನ್ನೋ ಥರ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ವೈ ಈಸ್ ಇಟ್ ಈವನ್ ಕಾಲ್ಡ್ ಟಾಪ್ 5 when 6 contestants are there, ಬಿಗ್ ಬಾಸ್ ದಿಸ್ ಟೈಮ್ ನಾಟ್ ಶೋಯಿಂಗ್ ರೂತ್ಲೆಸ್. ಸೊ ಅವ್ರು ಹೇಳ್ತಿದ್ದಾರೆ ಇಲ್ಲಿ ವೈ ಇಟ್ ಈಸ್ ಕಾಲ್ಡ್ ಇನ್ ಟಾಪ್ 5. ಸೊ ಇಲ್ಲಿ ಟಾಪ್ 6 ಅಂತ ಇಟ್ಟಿದ್ದೀರಾ, ಬಟ್ ಟಾಪ್ 5 ಅಂತ ಹೇಳಿದ್ದೀರಾ. ಸೊ ಇಲ್ಲಿ ಗೊತ್ತಾಗ್ತದೆ ಬಿಗ್ ಬಾಸ್ ಅವ್ರು ಯಾಕೆ ಈ ಥರ ಮಾಡ್ತಿದ್ದೀರಾ ಅಂತ ಕೇಳ್ತಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ನೋ ಕ್ವಾಲಿಟೀಸ್, ಖಾಲಿ ಡಬ್ಬ. ಸೊ ಹೇಳಿದೆ ಆ ಒಂದು ಬಿಗ್ ಬಾಸ್ ಟೈಟಲ್ ವಿನ್ ಆಗುವಂಥ ಕ್ವಾಲಿಟೀಸೇ ಇಲ್ಲ, ಜಸ್ಟ್ ಖಾಲಿ ಡಬ್ಬ, ಅವರು ಒಂದು ಪ್ಯಾಕೇಜ್ ಆಫ್ ಜೋಕ್ಸ್ ಅಷ್ಟೇ ಅನ್ನೋ ಥರ ಹಾಕಿದ್ದಾರೆ. ಇದಿಷ್ಟು ನನ್ನ ಪರ್ಸ್ನಲ್ ಕಮೆಂಟ್ಸ್ ಅಂತೂ ಅಲ್ಲ, ಇದು ನಿಮ್ಮಗಳ ಕಮೆಂಟೇ. ನನ್ನ ಪ್ರಕಾರ ಹೇಳೋದಾದರೆ ನಿಜಕ್ಕೂ ತುಕಾಲಿ ಸಂತೋಷ್ ಅವ್ರನ್ನ ಒಂದು ಮಾತಲ್ಲಿ ಮೆಚ್ಕೊಬೇಕು. ಯಾಕಂದರೆ
ಇದ್ದಂತಹ 17 ಜನ ಕಂಟೆಸ್ಟೆಂಟ್ಗಳ ಪೈಕಿ ಇವತ್ತು ಟಾಪ್ 6ಅಲ್ಲಿ ಅವರಿದ್ದಾರೆ ಅಂದಮೇಲೆ ಸೊ ಅವರು ತಂದಿಟ್ಟಿದಾರ ಅಥವಾ ಇನ್ನೊಬ್ಬರ ಬಗ್ಗೆ ಅಲ್ಲೋಗಿ ಇಲ್ಲೋಗಿ ಮಾತಾಡಿದಾರೆ ಅಥವಾ ಬೆನ್ನಿಂದ ಮಾತಾಡಿದಾರೆ ಅಥವಾ ಮೋಸ ಮಾಡಿದಾರ ಅಥವಾ ನಂಬಿಕೆ ದ್ರೋಹ ಮಾಡಿದಾರ, ಅದೆಲ್ಲ ಒಂದು ಮ್ಯಾಟರ್ ಆಗೋದಿಲ್ಲ. ಯಾಕಂದರೆ ಅವರು ವಿನ್ ಆಗೋದಕ್ಕೆ ಏನೆಲ್ಲ ಬೇಕೋ ಅದನ್ನು ರೆಡಿ ಮಾಡ್ಕೊಂಡಿದ್ದಾರೆ. ಸೊ ಇವನ್ ಹೇಳ್ಬೋದು ನಾವು ಅಂಥ ಸ್ಟ್ರಾಂಗ್ ಕಂಟೆಸ್ಟೆಂಟ್ಸ್ ಅಂದರೆ ಮೈಕಲ್ ಅವರಾಗಿರ್ಬೋದು, ರಕ್ಷಕ್ ಆಗಿರ್ಬೋದು ಅಥವಾ ಬೇರೆಯವರೆಲ್ಲ ಆಗಿರ್ಬೋದು, ಅವರೆಲ್ಲ ಎಲಿಮಿನೇಟ್ ಆಗಿ ಇಲ್ಲಿ ಫೈನಲ್ ಟಾಪ್ 6ಅಲ್ಲಿ ತುಕಾಲಿ ಅವರಿದ್ದಾರೆ ಅಂದರೆ ಸೊ ಅವರು ಒಂದು ಥಿಂಕಿಂಗನ್ನು ನಾವು ಮೆಚ್ಕೊಬೇಕಾಗುತ್ತೆ. ಆ್ಯಂಡ್ ಅವ್ರ ಶಕುನಿ ಕುತಂತ್ರಗಳು ಮಾಡಿರ್ಬೋದು, ಬಟ್ ಅವ್ರ ಶಕುನಿ ಕುತಂತ್ರಗಳು ಮಾಡಿದ್ರು ಸಹ ಅದು ಬಟ್ ಅವರು ಇಂಡಿವಿಜುವಲ್ ಗೇಮ್ಗೋಸ್ಕರ ಮಾಡಿರ್ತಾರೆ ಅಷ್ಟೇ. ಬಟ್ ಬೇರೆ ಇನ್ಯಾವುದೇ ಒಂದು ಉದ್ದೇಶವನ್ನು ಇಟ್ಕೊಂಡು ಮಾಡಿರೋದಿಲ್ಲ. ಅವ್ರು ಗೆಲ್ಲಬೇಕು ಅನ್ನೋ ಇಂಟೆನ್ಷನ್ ಮಾತ್ರ ಅವ್ರದ್ದಾಗಿರುತ್ತೆ, ಅವರು ಟಾಪ್ 6ಅಲ್ಲಿ ಇರಬೇಕು ಅನ್ನೋ ಇಂಟೆನ್ಷನ್ ಮಾತ್ರ ಅವ್ರದ್ದಾಗಿರುತ್ತೆ. ಸೊ ಈ ಥರ ಒಂದು ಥಿಂಕಿಂಗ್ ಆಗಿರ್ಬೋದು. ಅವರು ಟೈಟಲ್ ವಿನ್ ಆಗೋದಕ್ಕೆ ಚಾನ್ಸ್ ಇಲ್ಲ, ಯಾಕಂದರೆ ಅಲ್ಲಿ ಇದಕ್ಕೂ ಮುಂಚೆ ಟಫ್ ಫೈಟ್ ಕೊಟ್ಕೊಂಬಂದಿರೋ ಅವ್ರ ಕಂಟೆಸ್ಟೆಂಟ್ಸ್ ಇದ್ದಾರೆ. ಅಟ್ಲೀಸ್ಟ್ ಅವರು ಟಾಪ್ 6ಅಲ್ಲಿರೋದಕ್ಕೆ ಅವ್ರ ಹೆಸರನ್ನ ಇಟ್ಕೊಂಡಿದ್ದಾರಲ್ಲ, ಅವ್ರ ಹೆಸರನ್ನ ನೋಟಿಸ್ ಮಾಡಿಸ್ಕೊಂಡಿದ್ದಾರಲ್ಲ, ಸೊ ಅದಕ್ಕೆ ನಿಜಕ್ಕೂ ತುಂಬ ಖುಷಿ ಆಗುತ್ತೆ. ಸಪೋಸ್ ಅವ್ರ ಟೈಟಲ್ ವಿನ್ ಆಗಲಿಲ್ಲ ಅಂದರೂ ಸಹ ಎಷ್ಟೇ ನಿಮಗೇನು ಅನ್ನಿಸ್ತು ತುಕಾಲಿ ಸಂತೋಷ್ ಅವರು ಗೆಲ್ಲಬೇಕಾ ಗೆಲ್ಲಬಾರ್ದ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಹಾಕಿ. ನಾನು ಹೇಳಿದಂಥ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಇದೇ ಥರ ಇನ್ನಷ್ಟು ವೀಡಿಯೋಸ್ಗೋಸ್ಕರ ನೀವು ನೋಡ್ತಾ ಇರಿ ನಮ್ಮ ಚಾನಲನ್ನು.